ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನು? ಏನಿಲ್ಲ, ಅದು ನಿಜವಾಗ್ಲೂ ದೂರ್ ಬರ್ದು ಕೊಟ್ಟಿದ್ದಕ್ಕೆ ಬಂದಿದ್ದ. ಯಾಕೆ ಅನುಮಾನ? ನಾನೇ ಹೇಳಿದ್ನಲ್ಲ, ಅದು ಅಲ್ಲದೆ ಸಾಕ್ಷಿಯಾಗಿ ಅವ್ರು ಬರ್ಕೊಟ್ಟಿರೋ ದೂರ್ನು ತೋರ್ಸದ್ನಲ್ಲ. ತೋರ್ಸಿದ್ರಿ, ಆದ್ರೆ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಯಾಕೆ ನಂಬಿಕೆ ಬರ್ತಿಲ್ಲ? ಅದು ದಿಗ್ವಿಜಯ್ ಅಂಕಲ್ ಮನೆಗೆ ಬಂದು ತುಂಬಾ ದಿವಸಗಳಾಯ್ತು. ಅವ್ರು ಎಲ್ಲಿದ್ದಾರೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಯಾರ ಹತ್ರನೂ ಫೋನ್ ಮಾಡಿ ಮಾತಾಡಿಲ್ಲ, ಯಾರನ್ನೂ ಭೇಟಿ ಆಗಿಲ್ಲ. ಅಂತ ದಿಗ್ವಿಜಯ್ ಅಂಕಲ್ ನಿಮ್ಮ ಹತ್ರ ಬಂದು ದೂರ್ ಬರ್ಕೊಡೋಕೆ ಹೇಗೆ ಸಾಧ್ಯ? ಅಲ್ಲ, ಅಂಕಲೇ ಕಾಣೆ ಆಗಿದಾರಲ್ವಾ ಅಂತ. ನೀವು ಮೊದಲು ಮನೆಗೆ ಬಂದಾಗ ದಿಗ್ವಿಜಯ್ ಅಂಕಲ್, ರೀನಾ, ತ್ರಿಶೂಲ್ ಕಾಣೆ ಆಗಿದ್ದಾರೆ, ಅವ್ರನ್ನ ಹುಡುಕ್ಬೇಕು ಅಂತ ಹೇಳಿದ್ರಿ. ಹಾ, ದಿಗ್ವಿಜಯ್ ಅಂಕಲ್ ಕಾಣೆ ಆಗಿದ್ದಾರೆ ನಿಜ. ಆದ್ರೆ ಅವರೇ ಬಂದು ನಿಮಗೆ ಕಂಪ್ಲೇಂಟ್ ಕೊಡೋಕೆ ಹೇಗೆ ಸಾಧ್ಯ? ಗುರುಗಳೇ, ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ನಾವು ಹೋಗ್ತಾ ಇರೋ ದಾರಿ ಜಟಿಲ ಆಗ್ತಾ ಇದೆ. ಮನೆಗೆ ಬಂದಿರೋ ಪೊಲೀಸ್ ಆಫೀಸರ್ ಸಾಮಾನ್ಯದವನಲ್ಲ. ಅವನು ಬಂದಿರೋದ್ರ ಹಿಂದೆ ಯಾವುದೋ ಒಂದು ಕೆಟ್ಟ ಉದ್ದೇಶ ಇದ್ದೇ ಇದೆ. ಆ ಪೊಲೀಸ್ ಆಫೀಸರ್ ಸುಳ್ಳು ಹೇಳ್ತಿದ್ದಾನೆ. ದಿಗ್ವಿಜಯ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಹಾಗಾಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ. ನಾನೇ ದಿಗ್ವಿಜಯ, ನಾನೇ ಕಂಪ್ಲೇಂಟ್ ಕೊಟ್ಟಿರೋ ಹಾಗೆ ಸಾಕ್ಷಿ ಹಿಡ್ಕೊಂಡು ಬಂದಿದ್ದಾನೆ ಅಂತಂದ್ರೆ ಅವನು ಯಾವುದೋ ಕೆಟ್ಟ ಉದ್ದೇಶ ಇರಬೇಕು ಅಲ್ವಾ ಅವನಿಗೆ? ಏನು ನಿನ್ನ ಜೊತೆ ಮಹಾಶಕ್ತಿಶಾಲಿ ಮಂತ್ರವಾದಿಯರಿರ್ಬೇಕಲ್ಲ. ಹಾಗಿದ್ದಾಗ ನಿನಗೆ ಭಯ? ಅವರು ಬರೀ ಹೆಸರಿಗೆ ಮಾತ್ರ ಮಂತ್ರವಾದಿನಿಯರು, ಅವರಿಂದ ಯಾವ ಕೆಲಸನೂ ಆಗೋದಿಲ್ಲ. ತಂತ್ರ ಮಂತ್ರಗಳ ವಿದ್ಯೆಯಲ್ಲಿ ಅವರು ಶಕ್ತಿವಂತರ ಇರಬಹುದು, ಆದ್ರೆ ಈ ಪ್ರಾಯೋಗಿಕ ಪ್ರಪಂಚದ ಬಗ್ಗೆ ಸ್ವಲ್ಪ ಜ್ಞಾನ ಕೂಡ ಇಲ್ಲ ಅವರಿಗೆ. ಆ ಪೊಲೀಸ್ ಅಧಿಕಾರಿ ಹೇಗಾದ್ರೂ ಮಾಡಿ ಇವ್ರು ಬಾಯಿ ಬಿಡಿಸ್ಬೇಕು ಅಂತೇಳಿ ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಸರಿಯಾಗಿ ಇವರು ಕೂಡ ಒಬ್ರು ಒಂದು ಊರ ಹೆಸರು ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಊರ ಹೆಸರು ಹೇಳ್ತಿದ್ದಾರೆ. ಅವನಿಗೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಈಗ ನೀನು ಏನ್ ದಿಗ್ವಿಜಯ? ದಿನ ಕಳೆದಂತೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇವೆ. ನನಗೆ ಇವನಿಂದ ಮುಕ್ತಿ ಬೇಕು, ಹಾಗೆ ಆ ಮಂತ್ರವಾದಿನಿಯರಿಂದ ಶಾಶ್ವತವಾಗಿ ಮುಕ್ತಿ ಕೊಡಿಸ್ಬೇಕು. ಅವರ ಸಂಹಾರ ಆಗಬೇಕು. ಅದೆಲ್ಲ ನಾವು ವಿಚಾರಣೆ ನಡೆಸೋ ಸ್ಟೈಲು, ಶೈಲಿ. ನಾವು ಯಾವುದೇ ವಿಷಯನೂ ನೇರವಾಗಿ ಕೇಳಲ್ಲ. ಏನೋ ಮಾತಾಡೋ ತರ ಮಾತಾಡಿ ನಮ್ ಎದುರುಗಡೆ ಇರೋ ಬಾಯಲ್ಲಿ ಸತ್ಯ ಹೊರಗೆ ತೆಗಿತೀವಿ. ನಾನ್ ಮಾಡಿದ್ದು ಅದನ್ನೇ, ಅದರಲ್ಲೇನು ವಿಶೇಷತೆ? ಅದ್ ಸರಿ, ನೀವೇನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಾ? ನೀವು ಮಾತಾಡ್ತಿರೋದು ನೋಡಿದ್ರೆ ದಿಗ್ವಿಜಯ್ ಅವ್ರು ಬದುಕಿರೋದ್ರ ಬಗ್ಗೆ ನಿಮ್ಗೆ ಅನುಮಾನ ಇರೋ ತರ ಇದೆ. ಅಯ್ಯೋ ಚಚೆ, ಹಾಗೇನಿಲ್ಲ. ಅಂಕಲ್ ಬದುಕಿರ್ಬೇಕು, ಅಂಕಲ್ಗೇನು ಆಗದೆ ಆರಾಮಾಗಿರ್ಬೇಕು. ಅಂಕಲ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ನನ್ನ ಮನಸ್ಸಲ್ಲಿರೋ ಎಲ್ಲ ಗೊಂದಲಗಳನ್ನು ಪರಿಹಾರ ಮಾಡ್ಕೋಬೇಕು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅದಕ್ಕೆ ಅವ್ರು ಎಲ್ಲಿದ್ದಾರೆ ಅಂತ ವಿಚಾರಿಸೋಕ್ಕೆ ಬಂದೆ ಅಷ್ಟೆ. ಅವ್ರು ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಆದ್ರೆ ಆದಷ್ಟು ಬೇಗ ಅವ್ರು ವಾಪಸ್ ಬರ್ತಾರೆ. ಅವ್ರು ಬಂದ ತಕ್ಷಣ ಮೊದಲು ನಿಮಗೆ ತಿಳಿಸ್ತೀನಿ, ಓಕೆ? ನಾನೊಂದು ಕಡೆ ವಿಚಾರಿಸ್ತೆ. ಇವರಿಬ್ಬರಿಗೂ ಈ ಊರಲ್ಲಿ ಒಂದು ಅಡ್ರೆಸ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ, ಅಟ್ಲೀಸ್ಟ್ ರೇಷನ್ ಕಾರ್ಡು ಇಲ್ಲ. ಆ ಕೃಷ್ಣ ದಾಕ್ಷಾಯಣಿ ಮೇಲೆ ಅನುಮಾನ ಪಡೋದಕ್ಕೆ 1000 ಕಾರಣಗಳಿದೆ. ಅನುಮಾನ ಪಡೆದಿರೋದಕ್ಕೆ ಒಂದು ಕಾರಣನೂ ಇಲ್ಲ. ಈ ಮನೇಲಿ ನಡೀತಾರೋ ತೊಂದರೆಗಳಿಗೆಲ್ಲ ಅವರಿಬ್ಬರೇ ಕಾರಣನ? ತ್ರಿಶೂಲ್ ಕಾಣೆ ಆಗಿರೋದು, ಮನೆಗೆ ಪೊಲೀಸ್ ಅವ್ರು ಬಂದಿದ್ದು ಅಲ್ಲ, ತ್ರಿಶೂಲ್ ಕಾಣೆ ಆಗಿರೋದಕ್ಕೆ
ಮನೇಲಿ ಎಲ್ರ ಮುಖದಲ್ಲೂ ಆತಂಕ ಇದೆ, ಭಯ ಇದೆ, ಬೇಸರ ಇದೆ. ಆದ್ರೆ ತ್ರಿಶೂಲ್ನ ಮದುವೆ ಆಗ್ಬೇಕು ಅಂತ ಅಷ್ಟು ಪ್ರಯತ್ನ ಪಟ್ಟ ಕೃಷ್ಣ ಮುಖದಲ್ಲಿ ಒಂದು ಚೂರು ಆತಂಕ ಇಲ್ಲ, ಬೇಸರ ಇಲ್ಲ, ಭಯ ಇಲ್ಲ. ಅಂದ್ರೆ ತ್ರಿಶೂಲ್ ಕಾಣೆ ಆಗಿರೋದ್ರ ಹಿಂದೆ ಆ ಕೃಷ್ಣ ಕೈವಾಡ ಏನಾದ್ರೂ ಇದೆಯಾ? ನಾವಿವತ್ತು ಮಾಡೋ ಪೂಜೆ ವಿಶೇಷವಾದ ಪೂಜೆ. ಮಹಾಶಕ್ತಿ ಕುಂದ್ರಾಸುರನ ಆವಾಹನ ಮಾಡೋ ಪೂಜೆ. ಅವನ ಆಗಮ ಆದ್ರೆ ನಾವ್ ಅಂದ್ಕೊಂಡಿದ್ದು ಸಾಧಿಸೋದು ಬಹಳ ಸುಲಭವಾಗುತ್ತೆ ಕೃಷ್ಣ. ಹೌದು ದಾಕ್ಷಾಯಿಣಿ, ನಮ್ಮ ಪೂಜೆ ಸಫಲವಾದರೆ ನಿನಗೆ ನಾಗಮಣಿ, ನನಗೆ ಆದಿಶೇಷ. ಏನ್ ಮಾತಾಡ್ತಿದ್ದಾರೆ ಇವರು? ಕೇಳಿಸ್ತಿಲ್ವಲ್ಲ? ನಡಿ ಹೋಗೋಣ. ನಿನ್ನ ಶಾಪ ಮರುಕಳಿಸ್ಬಿಡ್ತಲ್ಲ. ಯಾವುದಾದರೂ ಜೀವ ಇರುವ ಹೆಣ್ಣು ಹುಡುಗಿಯ ರಕ್ತವನ್ನು ಹೀರಿ ನಿನ್ನ ಯೌವನವನ್ನು ಕಾಪಾಡಿಕೊಳ್ಳದೆ ಹೋದರೆ ನೀನು ಜೀವನ ಪರ್ಯಂತ ಹೀಗೆ ಇರಬೇಕಾಗುತ್ತದೆ ಕೃಷ್ಣ. ಬೇಕು ಇಂಥ ದಟ್ಟವಾದ ಕಾಡಲ್ಲಿ ಯಾರು ಸಿಗುತ್ತಾರೆ ಕೃಷ್ಣ? ಹೇಗಾದರೂ ಮಾಡಿ ಯುವತಿ ಬೇಕು. ಹೋಗು, ಒಂದೇ ಒಂದು ಗಳಿಗೆ ಕೃಷ್ಣ. ಏನಮ್ಮ, ನನ್ನ ಸ್ನೇಹಿತೆ ತಲೆ ಸುತ್ತಿ ಕೆಳಗ್ ಬಿದ್ಬಿಟ್ಟಿದ್ದಾಳೆ. ಅವಳನ್ನ ಎತ್ತೋದಕ್ಕೆ ಸ್ವಲ್ಪ ಸಹಾಯ ಮಾಡಮ್ಮ. ಬಾಮ್ಮ, ಬಾ, ದಯವಿಟ್ಟು ಬಾಮ್ಮ, ಬಾಮ್ಮ. ಕೃಷ್ಣ, ಕೃಷ್ಣ, ರಕ್ತ ಯೌವನಿ ಅಂದ್ರೆ ಇನ್ನೊಬ್ರು ರಕ್ತದಿಂದ ತನ್ನ ಯೌವನನ ಉಳಿಸ್ಕೊಳ್ಳೋಳು. ಇವರಿಬ್ರು ಹೊರಗಡೆ ಬಂದಿದ್ದು ಹೀಗೆ ರಕ್ತ ಹೀರೋಕ? ಹಾಗಾದ್ರೆ ಇವರು ಸಾಧಾರಣ ಮನುಷ್ಯರಲ್ಲ, ಕ್ಷುದ್ರ ಪ್ರಯೋಗಿಗಳು, ವಾಮಾಚಾರ ಮಂತ್ರವಾದಿನಿಯರು. ಇಷ್ಟಕ್ಕೂ ಇವರು ನಮ್ಮ ಮನೆಗೆ ಬಂದಿದ್ಯಾಕೆ? ಮನೆಗೆ ಹೋಗಿ ಮಾವನ ಹತ್ರ ಎಲ್ಲ ಕೇಳ್ತೀನಿ. ಚಿಕ್ಕ ಮಾವನ್ ನೋಡಿದ್ರೆ ಪಾಪ ಅವ್ರು ತುಂಬಾ ಹೆದರ್ಕೊಂಡಿರೋ ಕಂಡ್ರು. ಅಂದ್ರೆ ಇವರಿಬ್ರು ಅವ್ರನ್ನ ಹೆದರಿಸಿ ಬೆದರಿಸಿ ಅವ್ರನ್ನ ಇವ್ರ ಅಂಕೆಯಲ್ಲಿ ಇಟ್ಕೊಂಡಿದಾರ.
ಇವ್ರ ಉದ್ದೇಶ ಗುರಿ ತಿಳಿಯೋದಾದ್ರೂ ಹೇಗೆ ಅರ್ಥ ಆಗ್ತಿಲ್ವಲ್ಲ. ಪರಮೇಶ್ವರ, ಇವ್ರ ಉದ್ದೇಶ ಗೊತ್ತಾಗದೆ ನನಗೆ ಮುಂದಿನ ಹೆಜ್ಜೆ ಇಡೋದು ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ನನಗೆ ಉತ್ತರ ಬೇಕು. ನನಗೆ ಉತ್ತರ ಕೊಡು ಪರಮೇಶ್ವರ. ಓಂ ಪಾತಾಳ ಭೈರವಿಯೇ ನಮಃ. ಓಂ ರಕ್ತಕೇಚರ್ಯೇ ಶುದ್ಧ ರಾಗೇಶ್ವರಿಯೇ ನಮಃ. ಮಹಾಸುರ ಘೋರ ರಾಕ್ಷಸ ಕುಂದ್ರಾಸುರ ಆವಾಹಯಾಮಿ. ಅದನ್ನು ಕರೆಸಿದ ಉದ್ದೇಶವೇನೋ? ಹೋಗು ಕುಂದ್ರಾಸುರ. ವಾಯುವ್ಯ ದಿಕ್ಕಿನಲ್ಲಿ ನಾಗಮಣಿ ಎಲ್ಲೋ ಇದೆ. ನಿನ್ನ ಕಣ್ಣಿಗೆ ಬೀಳೋ ಹಾಗೆ ಪ್ರಖರ ಶಕ್ತಿಯಿಂದ ಹೊಳೆಯುತ್ತಿರುತ್ತದೆ. ಹೋಗು, ಅದನ್ನು ತೆಗೆದುಕೊಂಡು ಬಾ. ನಾಗಮಣಿ ಮಹಾಶಕ್ತಿ ಮಾನವ ದಾನವ ಯಕ್ಷ ಕಿನ್ನರಿಗೆ ಮುಟ್ಟಲು ಸಾಧ್ಯವಾಗದ ಮಹಾಶಕ್ತಿ ಅದು. ಅದನ್ನು ಯಾರಾದರೂ ಮುಟ್ಟಿದರೆ ಕ್ಷಣ ಮಾತ್ರದಲ್ಲಿ ಭಸ್ಮವಾಗುತ್ತಾರೆ. ಆಗಿರುವಾಗ ನಾನು ಅದನ್ನು ತರಲು ಸಾಧ್ಯವೇ? ಖಂಡಿತ ಸಾಧ್ಯ ಕುಂದ್ರಾಸುರ. ನೀನು ಸಾಧಾರಣ ರಾಕ್ಷಸನಲ್ಲ. ಭೈರವ ಕವಚ ಇರೋ ಅಸುರ. ಭೈರವ ಕವಚ ಇರುವವರಿಗೆ ನಾಗಮಣಿಯನ್ನ ವರ್ಷಿಸಬಹುದು. ಹೋಗು, ತೆಗೆದುಕೊಂಡು ಬಾ. ಪಣೆ ಆಗಲಿ. ದಾಕ್ಷಾಯಿಣಿ, ಅಲ್ಲಿ ಏನಾಗುತ್ತಿದೆ ಎಂದು ನಮಗೆ ಹೇಗೆ ತಿಳಿಯುವುದು? ಯಾರೋ ನೀನು? ಹೇಳು, ಯಾರು ನೀನು? ಯಾಕೆ ಬಂದಿದ್ಯಾ ಇಲ್ಲಿಗೆ? ಸತ್ಯ ಹೇಳಬಾರದೆಂದು ಅಪ್ಪಣೆ ಆಗಿದೆ. ಸತ್ಯ ಹೇಳ್ಬೇಕು ಅಂತ ಈಗ ನಾನು ಅಪ್ಪಣೆ ನೀಡ್ತಾ ಇದ್ದೀನಿ. ಹೇಳು, ಯಾರು ನೀನು? ಯಾರು ನಿನ್ನ ಕಳಿಸಿದ್ದು? ಏಯ್, ನಿಂತ್ಕೋ. ಹೇಳು, ಯಾರು ನೀನು? ಇಲ್ಲ ಇಲ್ಲ, ನಾ ಹೇಳಲಾರೆ. ನಾನು ದಾನವ ಕುಲದವನು. ಸಾವಿಗಾದ್ರೂ ಶರಣಾಗಲು ಸೋಲೋಪುವುದಿಲ್ಲ. ನಿಂತ್ಕೋ.
ಶಿವಾನಿ ಅವರೇ ಹಾಗೆ ನೋಡ್ತಿದ್ದೀರಾ? ಏನಾದರೂ ಮಾತಾಡ್ಬೇಕಿತ್ತಾ? ಹಾಂ, ಮಾತಾಡಿ. ಅದು ನನ್ನ ಮನಸ್ಸು ಪದೇ ಪದೇ ನೀವು ನನಗೆ ತುಂಬ ಆತ್ಮೀಯರು ಅಂತ ಹೇಳ್ತಾ ಇದೆ. ನಿಮ್ಮ ಹತ್ರ ತುಂಬ ಮಾತಾಡಬೇಕು, ಆದರೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಗೊತ್ತಾಗ್ತಿಲ್ಲ. ನಾನು ನಿಮ್ಮ ತ್ರಿಶೂಲ್ ಅಂತ ನಿಮ್ಮ ಹೃದಯಕ್ಕೆ ಅರ್ಥ ಆಗ್ತಿದೆ ಶಿವಾನಿ, ಅದಕ್ಕೆ ಇಂಥ ಭಾವನೆ. ಆದರೆ ನಾನು ನಿಮ್ಮ ತ್ರಿಶೂಲ್ ಅಂತ ಹೇಳ್ಕೊಳಕ್ಕಾಗ್ತಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ನನಗೆ ಬೇಕಾದವ್ರಿಗೆ ತೊಂದರೆ ಆಗುತ್ತೆ ಅಂತ ಮನ್ಸು ಹೇಳ್ತಾ ಇದೆ. ಅದಕ್ಕೆ ನೀವು ಹೊರಗಡೆ ಎಲ್ಲೂ ಹೋಗಬೇಡಿ, ಮನೇಲೇ ಇರಿ. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ಶಿವಾನಿ ಅವರೇ, ಚಿಂತೆ ಮಾಡಬೇಡಿ. ನಾನು ಬಂದಿರೋದೇ ಎಲ್ಲದನ್ನು ಸರಿ ಮಾಡೋದಕ್ಕೆ. ನಿಮ್ಮನ್ನು ನೋಡ್ತಿದ್ರೆ ನೀವು ಬೇರೆ ಏನೋ ಹೇಳಕ್ಕೆ ಬಂದ್ರಿ ಅಂತ ಅನಿಸ್ತಿದೆ. ಏನದು? ಮನಸ್ಸಲ್ಲಿ ಏನೋ ಒಂದು ಮುಖ್ಯವಾದ ವಿಷಯ ಇಟ್ಕೊಂಡು ಅದನ್ನು ಹೇಳೋಕ್ಕಾಗದೇ ಇರೋ ಒದ್ದಾಟ ಇದೆಯಲ್ಲ, ಅದು ತುಂಬ ಕಷ್ಟ. ಯಾಕಂದರೆ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ಏನೋ ಹೇಳಬೇಕು ಅಂತಿದ್ರಲ್ಲ, ಹೇಳಿ. ಅದು ಇಲ್ಲಿ ಬೆಳಿಗ್ಗೆ ಸತ್ತು ಬಿದ್ದಿದ್ನಲ್ಲ, ಅವನು ನಿನ್ನೆ ರಾತ್ರಿ ಮನೆಯೊಳಗೆ ಬಂದಿದ್ದ. ಯಾಕೆ ಬಂದೆ ಅಂತ ಕೇಳಕ್ಕೆ ಹೋದ್ರೆ ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡ್ದ. ಆಮೇಲೆ ನಮ್ಮಿಬ್ಬರ ಮಧ್ಯೆ ಜಗಳ ಆಯಿತು. ಅವನು ಸತ್ತು ಹೋದ. ಅಲ್ಲ, ನಾನು ಇಷ್ಟು ಗಂಭೀರವಾಗಿರೋ ವಿಷಯ ಮಾತಾಡ್ತಿದ್ದೀನಿ, ನೀವು ನೋಡಿದ್ರೆ ಸಂಬಂಧನೇ ಇಲ್ಲ ಅನ್ನೋ ತರ ಕೂತಿದ್ದೀರಲ್ಲ. ಮನೆಯಿಂದ ಆಚೆ ಹೋಗೋದಕ್ಕೆ ನಾವು ಹೊಸ ದಾರಿ ಕಂಡಿಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ ದಿಗ್ವಿಜಯ, ನಿನ್ಗೊಂದು ಹೊಸ ವಿಷಯ ತಿಳಿಸ್ಕೊಡ್ಬೇಕು ಅಂತಿದ್ದೀವಿ. ಏನು? ಯಾವ ಸುದ್ದಿ ಅದು? ನಾವೀಗ ನಮ್ ಗುರಿ ತಲುಪೋದಕ್ಕೆ ಬಹಳಷ್ಟು ಹತ್ತಿರದಲ್ಲಿದ್ದೀವಿ. ಕೈ ಚಾಚಿದ್ರೆ ನಾಗಮಣಿ ನಮ್ದು. ಏನ್ ಮಾತಾಡ್ತಿದ್ದೀರಾ ನೀವು? ನಾಗಮಣಿ ಎಲ್ಲಿದೆ? ನಾಗಮಣಿ ಅಲ್ಲ, ಅದಿರೋ ಜಾಗ ಹೇಗೆ ಗೊತ್ತಾಯ್ತು ನಿಮ್ಗೆ? ಅದನ್ನ ಪಡ್ಕೊಳ್ಳೋದಾದ್ರೂ ಹೇಗೆ? ಹಸಿಕ್ ಮೇಲೆ ಅದಕ್ಕೆ ಪೂಜೆ. ದಿಗ್ವಿಜಯ, ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಾ ಇದೀಯಾ? ನಾಗಮಣಿ ನಮ್ಮಿಬ್ಬರಿಗೂ ಸೇರಿದ್ದು, ಹಾಗಾಗಿ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಇಷ್ಟೆಲ್ಲ ಕೆಲಸಗಳನ್ನ ನಮ್ಮೂರು ನಿನಗೆ ರೂಪ ಕೊಟ್ಟು ಸಹಾಯ ಮಾಡಿ ಉಸಿರು ಉಳಿಸಿದ್ದು ಯಾಕೆ ಗೊತ್ತಾ? ನಾಗಮಣಿ ಸಿಗೋದಕ್ಕೆ ನಮ್ಗೆ ಸಹಾಯ ಮಾಡ್ತೀಯ ಅಂತ. ಈಗದು ಬೆಟ್ಟಗಳ ಹಾಗಿರೋ ಘಟಗಳನ್ನೆಲ್ಲ ಅಡ್ಡಡ್ಡ ಮಲಗಿಸಿ ಇಲ್ಲಿವರೆಗೂ ನಡೆದುಕೊಂಡು ಬಂದವರು ನಾವು. ಅಂಥದ್ರಲ್ಲಿ ಹುಳು ನಂಗಾಗಿರೋ ನೀನು ನಮ್ಮನ್ನ ತಡೆಯೋದಕ್ಕೆ ಬಂದ್ರೆ ನಮ್ಗೆ ನಗು ಬರ್ದೇ ಇರತ್ತ. ಅಂದ್ರೆ ನೀವು ದೈವ ಶಕ್ತಿಯನ್ನು ವಿರೋಧಿಸಿ ಪ್ರತಿ ಶಕ್ತಿಯನ್ನು ಪ್ರತಿಪಾದಿಸುವ ಮಂತ್ರವಾದಿನಿಯರು ನಾವು. ನಮ್ಮ ದಾರಿಗೆ ದೇವರೇ ಅಡ್ಡ ಬಂದ್ರು ನಾವು ಸುಮ್ಮನೆ ಬಿಡಲಿಲ್ಲ. ಯಾಕಶ್ಚಿತ್ ನೀನು ನಮ್ಮ ದಾರಿಗೆ ಅಡ್ಡ ಬಂದ್ರೆ ನಿನ್ನನ್ನ ಸುಮ್ಮನೆ ಬಿಡ್ತೀವಾ? ಅದೇನೇ ಆಗ್ಲಿ ನಾನ್ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ದಿಗ್ವಿಜಯ, ನಮ್ಮ ಮಾತು ಕೇಳು. ಸುಮ್ನೆ ನಮ್ಮ ದಾರಿಗೆ ಅಡ್ಡ ಬರ್ಬೇಡ. ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ. ರೀ ಧನಂಜಯ್, ಯಾಕ್ರೆ ಹೀಗಿದ್ದೀರಾ? ಏನಾದರೂ ಫೋಟೋ ಶೂಟ್ ಮಾಡಿಸ್ತಿದ್ದೀರಾ?
ನೈಸ್ ಪೋಸ್. ರೀ ಧನಂಜಯ್, ಏನ್ರಿ ಆಯ್ತು ನಿಮ್ಗೆ? ಯಾಕೆ ಹೀಗೆ ಅಪ್ಸೆಟ್ ಆಗಿ ಕೂತಿದ್ದೀರಾ? ರೀ ಮಾತಾಡ್ರಿ, ಯಾಕೆ ಒಳ್ಳೆ ಸ್ಟ್ಯಾಚ್ಯೂ ಥರ ಕೂತಿದ್ರಾ? ಏನಾದರೂ ಹೇಳಿ. ಏನಾದರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳಿ. ಎಲ್ಲದನ್ನು ಸರಿ ಮಾಡೋದಕ್ಕೆ ತಾನೇ ನಾನು ಬಂದಿರೋದು. ಏನ್ ಪ್ರಾಬ್ಲಮ್ ಅಂತ ಹೇಳ್ರಿ. ರೀ ಧನಂಜಯ್, ಸ್ವಾಮಿಗಳೇ, ಸ್ವಾಮಿಗಳೇ, ಸಾವಾಗಿದೆ ಸ್ವಾಮಿಗಳೇ. ಪರಲೋಕದ ದೇಹ ಇಹಲೋಕದಲ್ಲಿ ಆತ್ಮ ತ್ಯಜಿಸಿದೆ. ಅದು ಬರೀ ಸಾವಲ್ಲ, ವಧೆ, ಅಸುರ ವಧೆ, ಕಲಿಕಲಾಸುರ ವಧೆ. ಸ್ವಾಮಿಗಳೇ, ಇದೆಲ್ಲ ದೈವ ಸಂಕಲ್ಪ. ದಾನವ ಭೂತನಿಗೆ ಮೃತ್ಯು, ಅದು ಅವನೇ ತಂದುಕೊಂಡ ಸಾವು. ಸ್ವಾಮಿಗಳೇ, ನನಗೆ ಈ ಮರ್ಮ ಅರ್ಥ ಆಗ್ತಿಲ್ಲ. ಅದು ನಿನಗೆ ಸಾವಧಾನವಾಗಿ ಅರ್ಥವಾಗಬೇಕಾಗಿರುವ ಸತ್ಯ. ಆದರೆ ಅದಕ್ಕೂ ಮುಂಚೆ ನಿನಗೆ ಕಾದಿದೆ ಒಂದು ದೌತ್ಯ. ನಿನ್ನವನವಳು, ನಿನಗಾಗಿ ಬಂದವಳು, ನಿನಗೋಸ್ಕರ ಬದುಕಿದವಳು ಮೃತ್ಯು ಪಂಜರದಲ್ಲಿ ಸಿಲುಕಿದ್ದಾಳೆ. ಹೋಗಿ ಕಾಪಾಡು ಭೋಲೆನಾಥ. ಏನೋ ನನ್ ಶಿವನಿಗೆ ಅಪಾಯ ಕಾದಿದ್ಯಾ? ಅಪಾಯ ಕಾದಿಲ್ಲ, ಕಾದ ಅಪಾಯ ಕಾಡ ಶುರು ಮಾಡಿದೆ. ಪೂರ್ವ ದಿಕ್ಕಲ್ಲಿ ಕಾಡಿನ ಮಧ್ಯದಲ್ಲಿ ಅವಳ ಸುತ್ತ ಮರಣಭೂತರ ನರ್ತನ. ಕಾಲಿಟ್ಟರೆ ಸಾವು, ಸುಮ್ಮನಿದ್ದರೆ ಅವಳನ್ನು ಕಾಪಾಡ ಹೋಗು. ಪೂರ್ವ ದಿಕ್ಕಿನಡೆ ಹೋಗು. ಎಚ್ಚರ, ಪ್ರೀತಿಯುಕ್ತಿ ನೀನೇನಾದರೂ ಸತ್ಯವನ್ನು ತಿಳಿಸಿದರೆ, ನೀನು ಅವಳ ಇನಿಯನಿಂದ ಅವಳಿಗೆ ಅರ್ಥವಾದರೆ ಬದುಕಿದ್ದರೂ ನಿಮ್ಮಿಬ್ಬರ ಸಾವಾಗುವುದು. ಆಗೋ ಭೋಲೆನಾಥ, ಮಹಾದೇವ, ಪರಮೇಶ್ವರ, ನಿನ್ನ ಭಕ್ತೆಯನ್ನ ನಿನ್ನಂಶ ಸಂಭೂತನಿಂದ ಕಾಪಾಡು ಭೋಲೆನಾಥ. ಇಲ್ಲೇ ಇದ್ದಾನ ನನ್ ತ್ರಿಶೂಲ್? ಇಲ್ಲೇ ಇದ್ದಾನ ತ್ರಿಶೂಲ್? ತ್ರಿಶೂಲ್ ಎಲ್ಲಿದ್ಯಾ? ತ್ರಿಶೂಲ್, ನಾನು ಶಿವಾನಿ ಬಂದಿದ್ದೀನಿ. ಎಲ್ಲಿದ್ಯಾ ತ್ರಿಶೂಲ್? ನಿನ್ನ ವಾಪಸ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ತ್ರಿಶೂಲ್ ನಮ್ಮ ಬಂಧನದಲ್ಲಿದ್ದಾನೆ. ನಮ್ಮ ಬಂಧನದಲ್ಲಿರುವಾಗ ಅವನಿಗೆ ನಿನ್ನ ಧ್ವನಿ ಕೇಳಿಸುತ್ತದಷ್ಟೇ. ಅವನಿಗೆ ಮಾತನಾಡುವುದಕ್ಕೆ ಆಗುವುದಿಲ್ಲ. ಸರಿ, ಎಲ್ಲಿದ್ದಾನೆ ನನ್ ತ್ರಿಶೂಲ್? ಎಲ್ಲಿದ್ದಾನೆ? ನಾನು ನೋಡ್ಬೇಕು ಅವನನ್ನ. ಓ, ಅವನನ್ನ ನೋಡಲು ಅಷ್ಟೊಂದು ಆಸೆನಾ? ಕೊಡು. ಏ ಕೃಷ್ಣ, ಎಲ್ಲಕ್ಕೆ ಹೋಗ್ತಾ ಇದ್ಯಾ? ನನ್ ತ್ರಿಶೂಲ್ ಎಲ್ಲಿ? ನಾಗಮಣಿ ಅಯ್ಯೋ, ಅದ್ ಎಲ್ಲಿದೆ ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಅಯ್ಯೋ ಮಂಕೆ, ಅದೇನೋ ಹೇಳುತ್ತಾರಲ್ಲ, ಹನುಮಂತನಿಗೆ ಅವನ ಶಕ್ತಿಯ ಬಗ್ಗೆ ಗೊತ್ತಿಲ್ಲವಂತೆ, ಆನೆಗೆ ತನ್ನ ಆಕಾರ ಗೊತ್ತಿಲ್ಲವಂತೆ. ಹಾಗೆ ಈ ನಾಗಿಣಿಗೆ ನಾಗಮಣಿ ತನ್ನ ಬಳಿ ಇದ್ದರು ಅದು ಗೊತ್ತಾಗಲೇ ಇಲ್ಲವಂತೆ. ಎಂತ ದೌರ್ಭಾಗ್ಯ. ಏ ಕೃಷ್ಣ, ತ್ರಿಶೂಲ್ ಎಲ್ಲಿ? ನಿನ್ನೆ ಕೇಳ್ತಾ ಇರೋದು ತ್ರಿಶೂಲ್ ಎಲ್ಲಿ ಎಂದೆ. ನಾಗಮಣಿಯಲ್ಲಿ. ನಾಗಮಣಿ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ನಲ್ಲ.
ಆದರೆ ನನ್ನ ಬಳಿ ಇದೆ ಎಂದು ಹೇಳುತ್ತಿದ್ದೇನಲ್ಲ. ಇದು ಸಾಧಾರಣವಾದದ್ದಲ್ಲ, ಮಹಾಶಕ್ತಿ. ತ್ರಿಶೂಲ್ ಎಲ್ಲಿದ್ದಾನೆ ಎಂದು ನಮಗೂ ಗೊತ್ತಿಲ್ಲ. ಆದರೆ ನಾವು ನಾಗಮಣಿಗೋಸ್ಕರ ಹೀಗೆ ನಾಟಕ ಮಾಡಿದೆವು. ನಾಗಮಣಿ ಬಗ್ಗೆ, ಅದರ ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲದೆ ನೀನು ನನ್ನ ಕೈಗೆ ನಾಗಮಣಿಯನ್ನು ಕೊಟ್ಟೆ. ಕೊಡೋದನ್ನ ಗುರುಗಳೇ, ಇದಕ್ಕೆ ಪರಿಹಾರ? ದಿಗ್ವಿಜಯ, ಭಯ ಬೇಡ. ಭೂಪ್ರಾಂತ್ಯದಲ್ಲಿ ಯಾವುದೇ ದಿಕ್ಕಿನಲ್ಲಿ ನಾಗಮಣಿ ಇದ್ದರೂ ಅದು ಭೂಸ್ಪರ್ಶವಾದೊಡನೆ ನನ್ನ ಅರಿವಿಗೆ ಬರುತ್ತದೆ. ಅದನ್ನು ತಾಯಿ ಜ್ವಾಲಮಾಲಿನಿ ನನಗೆ ತೋರುತ್ತಾಳೆ. ಓಂ ಜ್ವಾಲಮಾಲಿನಿಯೇ ನಮಃ, ರುಂಡಮಾಲಿನಿಯೇ ನಮಃ, ಮಾರ್ಗ ಬಂಧುವೇ ನಮಃ. ಅಮರರಾಗಬೇಕಾಗಿರೋರು ಮುಕ್ಕೋಟಿ ದೇವತೆಯರು, ನಿಮ್ಮಂತ ದುಷ್ಟರಲ್ಲ. ಮುಂದಿನ ಜನ್ಮದಲ್ಲಾದರೂ ನಿಮ್ಮದು ಸಾತ್ವಿಕ ಬದುಕಾಗಲಿ. ದಾಕ್ಷಾಯಿಣಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.